ನಮಸ್ಕಾರ ಸ್ನೇಹಿತರ. ರಾಜ್ಯದಲ್ಲಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಇಡೀ ಎಲ್ಲ ರಾಜ್ಯಗಳಲ್ಲಿ ಹೊಸ ಹೊಸ ರೂಲ್ಸ್ ಅನ್ನ ಜಾರಿ ತರ್ತಾ ಇದೆ. ಇದೇ ಏಪ್ರಿಲ್ ತಿಂಗಳನ್ನ ಹಿಡ್ಕೊಂಡು ಹೊಸ ರೂಲ್ಸ್ ಬರ್ತಾ ಇದೆ. ಆದ್ರೆ ಈ ರೂಲ್ಸ್ ಗಳನ್ನ ಪಾಲಿಸಲೇಬೇಕು. ಗುಡ್ ನ್ಯೂಸ್ ಕೂಡ ಇದೆ. ಆದ್ರೆ ಇಲ್ಲಿ ಈ ರೂಲ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ಮುಖ್ಯವಾಗಿ ಹೌದು, ಸಾಕಷ್ಟು ರೂಲ್ಸ್ ಗಳನ್ನ ಒಂದಾದ್ರ ಮೇಲೆ ಒಂದು ತರ್ತಾನೆ ಇದೆ. ಹಾಗಾದ್ರೆ ಈ ರೂಲ್ಸ್ ಯಾತಕ್ಕೆ? ಇದು ಮುಖ್ಯವಾದ ಕಾರಣ ಇದೆ. ಆ ಒಂದು ಕಾರಣಕ್ಕಾಗಿ ಈ ರೂಲ್ಸ್ ಅನ್ನ ಜಾರಿ ತಂದಿರತಕ್ಕಂಥದ್ದು. ನಾನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಸಿಲಿಂಡರ್ ನ ಕುರಿತಾಗಿ ಮಾಹಿತಿಯನ್ನ ಒದಗಿಸಿ ಕೊಡವನಿದ್ದೀನಿ. ಯಾಕಂದ್ರೆ ಬಹಳಷ್ಟು ಕಡೆ ಗ್ಯಾಸ್ ಶಾರ್ಟೇಜ್ ಬೀಳ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಕ್ಲಿಯರಿಟಿ ಕೂಡ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇಲ್ಲಿ ಏನಾಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಏನ್ ಶಾರ್ಟೇಜ್ ಬಿತ್ತಲ್ವಾ, ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ 74 ದಿನದವರೆಗೂ ಕೂಡ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಎಷ್ಟು ಜನ ಯೂಸ್ ಮಾಡ್ಕೊಂಡ್ರು ಸಹಿತ 74 ದಿನದ ವರೆಗೂ ಕೂಡ ನಮ್ಮ ಹತ್ರ ಈ ಒಂದು ಪೆಟ್ರೋಲ್ ಡೀಸೆಲ್ ಇದೆ. ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನರು ಏನ್ ಮಾಡಿದ್ರು, ಸಾಲು ಸಾಲಾಗಿ ನಿಂತ್ಕೊಂಡು ಇನ್ನೇನ್ ಪೆಟ್ರೋಲ್ ಡೀಸೆಲ್ ಸಿಗಲ್ಲಪ್ಪ ನಮ್ಗಂತ ಹೇಳ್ಬಿಟ್ಟು ಕ್ಯಾನು ತುಂಬ್ಕೊಂಡು ಹೋಗೋದು, ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದು, ಈ ರೀತಿ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಇದಾದ ಬಳಿಕ ಸಿಲಿಂಡರ್ ನಲ್ಲಿ ಕೂಡ ನೀವು ನೋಡಿರಬಹುದು, ಗ್ಯಾಸ್ ಕಡಿಮೆ ಆಗ್ತಾ ಇದೆ, ಗ್ಯಾಸ್ ನಮಗೆ ಸಿಗೋದಿಲ್ಲ. ಹೀಗಾಗಿ ಈ ಗ್ಯಾಸ್ ಸಿಲಿಂಡರ್ ಅನ್ನ ಗ್ರಾಹಕರು 3-4 ತಿಂಗಳ ಮುಂಚಿತವಾಗಿ, ಅಂದ್ರೆ ಮುಂದೆ 3-4 ತಿಂಗಳು ನಮಗ್ ಸಾಕಾಗಬೇಕು ಅಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ತುಂಬಿಸ್ಕೊಂಡು ಇಟ್ಕೊಳ್ಳೋದು, ಈ ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದ ಒಂದು ಫಲಾನುಭವಿಗಳಿಗೆ, ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಇದಕ್ಕೆ ಕಾರಣ ಕೂಡ ಇದೆ. ಸಾಕಷ್ಟು ಜನ ಈಗಾಗಲೇ ಮುಂದೆ 2-3 ತಿಂಗಳ ಒಂದು ಗ್ಯಾಸ್ ಅನ್ನ ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಇನ್ನೊಬ್ಬರಿಗೂ ಗ್ಯಾಸ್ ಸಿಲಿಂಡರ್ ಕಡಿತಗೊಳ್ಳುತ್ತೆ. ಅವ್ರಿಗೂ ಕೂಡ ಸಪ್ಲೈ ಮಾಡಬೇಕಾಗಿರುತ್ತೆ, ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರ. ಸೊ ಹೀಗಾಗಿ ಗ್ಯಾಸ್ ಸಿಲಿಂಡರ್ ಎಲ್ಲರಲ್ಲಿ ಕೂಡ ಹಂಚಿಕೆ ಆಗಬೇಕು ಅಂದ್ರೆ ಹಿತವಾಗಿ ಬಳಸಬೇಕು. ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ನಲ್ಲಿ ನಾವು ತೆಗೆದುಕೊಳ್ತಾ ಇರಬೇಕು. ಒಂದೇ ಮನೆಯಲ್ಲಿ 4-5 ಗ್ಯಾಸ್ ಸಿಲಿಂಡರ್ ಇಟ್ಕೊಂಡ್ ಬಿಟ್ರೆ ಉಳಿದವರು ಏನ್ ಮಾಡಬೇಕು? ಹೀಗಾಗಿ ಇದಕ್ಕಾಗಿ ಗ್ರಾಮೀಣ ಭಾಗದ ಜನರಿಗೆ ಇದುವರೆಗೂ ಕೂಡ ಒಂದು ಸಾರಿ ನೀವು ಗ್ಯಾಸ್ ಬುಕಿಂಗ್ ಅನ್ನ ಮಾಡಿದ್ರಂದ್ರೆ 20 ದಿನದ ನಂತರವೇ ನೀವು ಗ್ಯಾಸ್ ಬುಕಿಂಗ್ ಅನ್ನ ಮಾಡಬಹುದಾಗಿತ್ತು. ಸೊ ಆದ್ರೆ ಈಗ ಗ್ರಾಮೀಣ ಭಾಗದ ಜನರಿಗೆ 20 ದಿನದಲ್ಲಿ ಅಲ್ಲ, 45 ದಿನದ ನಂತರವೇ ನೀವು ಗ್ಯಾಸ್ ಸಿಲಿಂಡರ್ಗೆ ಮತ್ತೆ ಅಪ್ಲೈ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ಗ್ಯಾಸ್ ಸಿಲಿಂಡರ್ ನ ತೆಗೆದುಕೊಂಡು ಇಡ್ತಾ ಇದ್ದಾರೆ. ಅದರಲ್ಲಿ ಹೋಟೆಲ್ಗಳು, ಈ ರೀತಿ ಅಂಗಡಿಗಳಿದ್ದಂತವರು ಏನ್ ಮಾಡ್ತಾರೆ, ಸಾಕಷ್ಟು ಗ್ಯಾಸ್ ಗಳನ್ನ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ 50% ಗ್ಯಾಸ್ ಗಳನ್ನ ಬಂದ್ ಮಾಡಲಾಗಿದೆ. 50% ಗ್ಯಾಸ್ ಸಿಲಿಂಡರ್ ಗಳನ್ನ ಮಾತ್ರ ಕೊಡುವಂತದ್ದು, 10ರಲ್ಲಿ 5 ಗ್ಯಾಸ್ ಸಿಲಿಂಡರ್ ಮಾತ್ರ ಕೊಡುವುದು, ಈ ರೀತಿ ಪ್ರಾರಂಭಿಸಿದ್ದಾರೆ. ಯಾಕಂದ್ರೆ ಇದರಿಂದ ಹೆಚ್ಚಾಗಿ ಗೃಹ ಬಳಕೆಯ ಒಂದು ಗ್ಯಾಸ್ ಸಿಲಿಂಡರ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಹೋಟೆಲ್ಗಳನ್ನ 1 ದಿವಸ 2 ದಿವಸ ಬಂದ್ ಮಾಡಿದ್ರೆ ನಡೆಯುತ್ತೆ, ಆದ್ರೆ ಮನೆಯಲ್ಲಿನೇ ಗ್ಯಾಸ್ ಸಿಲಿಂಡರ್ ಇರಲಿಲ್ಲ ಅಂದ್ರೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಹೀಗಾಗಿ ನಿಮಗೆ ಗ್ಯಾಸ್ ಸಿಲಿಂಡರ್ ನಲ್ಲಿ 20 ದಿನದ ಆದ ಮೇಲೆ ನೀವು ಅಪ್ಲೈ ಮಾಡಬಹುದಾಗಿತ್ತು. ಆದ್ರೆ ಈಗ 45 ದಿನದ ನಂತರವೇ ನೀವು ಈ ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ. 50% ಕಡಿಮೆಯನ್ನ ಈಗಾಗಲೇ ಹೋಟೆಲ್ಗಳಲ್ಲಿ ಇರ್ತಕ್ಕಂತಹ ಒಂದು ಗ್ಯಾಸ್ ಸಿಲಿಂಡರ್ ಗಳಿಗೆ ಈ ರೀತಿ ಕೊಡ್ತಾ ಇದೆ. ಇನ್ನು ಮನೆಯಲ್ಲಿ ಬಳಕೆ ಆಗುವಂತಹ ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಲ್ಲಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು ದಂಡವನ್ನ ಕಟ್ಟಬೇಕು, ಎಲ್ಲಾದ್ರೂ ಸಿಕ್ಕಾಕಿಕೊಂಡ್ರೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದೇಶದಲ್ಲಿ ಸಿಲಿಂಡರ್ ದಾಸ್ತಾನು ಇದೆ ಅಂತ ಕೇಂದ್ರ ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೂಡ ಈಗ ಬರ್ತಾ ಇದೆ. ಸಾಕಷ್ಟು ಹಡಗುಗಳು ಕೂಡ ಹರ್ಮುಜ್ ಜಲಸಂಧಿಯಿಂದಾನೇ ಬರ್ತಾ ಇದೆ. ಇರಾನ್ ಪಕ್ಕಕ್ಕಿರುವಂತಹ ಹರ್ಮುಜ್ ಜಲಸಂಧಿ ಅದನ್ನ ಬಂದ್ ಮಾಡಿತ್ತು. ಅಲ್ಲಿಂದ ಜಲಮಾರ್ಗ ಒಂದೇ ಇರುವಂತದ್ದು ನಮ್ಮ ಭಾರತಕ್ಕೆ ಬರ್ಲಿಕ್ಕೆ ಅಥವಾ ಇನ್ನಿತರ ದೇಶಗಳಿಗೆ, ಸೌದಿ ಅರೇಬಿಯಾ, UAE ಈ ರೀತಿ ಗಲ್ಫ್ ಕಂಟ್ರೀಸ್ ಗಳಲ್ಲಿರ್ತಕ್ಕಂತಹ ಎಲ್ಲ ಇಂಧನವನ್ನ ಅಲ್ಲಿಂದನೇ ತರಲಾಗತ್ತೆ. ಆ ಒಂದು ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ನಮ್ಮ ಭಾರತದ ಹಡಗವನ್ನ ಕಳಿಸಿ ಕೊಡ್ತಾ ಇದ್ದಾರೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಬರ್ತಾ ಇದೆ, ಗ್ಯಾಸ್ ತುಂಬಿರ್ತಕ್ಕಂತಹ ಹಡಗುಗಳು ಕೂಡ ಬರ್ತಾ ಇದೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಗ್ಯಾಸ್ ಇದೆ, ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಕೂಡ ಇದೆ. ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಷ್ಟು ಅಗತ್ಯ ಇದೆ ಅಷ್ಟಷ್ಟೇ ಬಳಕೆ ಮಾಡ್ತಾ ಹೋಗಿ. ಅದನ್ನ ಬಿಟ್ಟು ನೀವು ಸಿಕ್ಕಾಪಟ್ಟೆ
ಒಂದೇ ಮನೆಯಲ್ಲಿ 3-4 ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡ್ರೆ ಉಳಿದವರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಹೊಸ ರೂಲ್ಸ್ ಅನ್ನ ತಂದಿದೆ. ಇದನ್ನ ಫಾಲೋ ಮಾಡ್ಕೊಳ್ಳಿ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಇಂಧನ ಅದೇ ರೀತಿಯಾಗಿ ಗ್ಯಾಸ್ ಸ್ಟಾಕ್ ಇದೆ. ಅದು ಹಂತ ಹಂತವಾಗಿ ಎಲ್ಲರ ಹತ್ರನೂ ಕೂಡ ಸಪ್ಲೈ ಆಗ್ಲತ್ತೆ. ಸಪ್ಲೈ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ತಲೆ ಕೆಡಿಸ್ಕೊಳ್ಬೇಡಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗ್ಯಾಸ್ ಸಿಲಿಂಡರ್ ಇದ್ದಂತವರಿಗೆ ಶೇರ್ ಮಾಡಿ.